ಎಷ್ಟೇ ಜಾತ್ರೆಗಳಿಗೆ ಹೋಗಿದ್ರು ಕೂಡ ನಮ್ಮೂರ ಜಾತ್ರೆನೇ ಚಂದ. ಇವತ್ತು ರಾಮನವಮಿ ಪ್ರಯುಕ್ತ ನಮ್ಮ ಊರಿನಲ್ಲಿ ರಾಮದೇವರ ರಥೋತ್ಸವ ಇತ್ತು. ಸೊ ರಥೋತ್ಸವ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಗಿತ್ತು. ಸೊ ನೀವೇನಾದ್ರೂ ನಮ್ಮೂರ ಜಾತ್ರೆ ಹೇಗಿತ್ತು ಅಂತ ಹೇಳಿ ನೋಡೋದಕ್ಕೆ ಬಯಸಿದ್ರೆ ನನ್ನ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ನಮ್ಮ ಅಜ್ಜಿ ಮನೆ ಜಾತ್ರೆ ಇಷ್ಟ ಆಯ್ತಾ? ನಂಗಂತ ತುಂಬ ಇಷ್ಟ ಆಯ್ತು.
ನೋಡು ಅಲ್ಲೇ ಹಾಕು ಅಲ್ಲಿ. ಅದೇನು ಸಿಂಚು ಬಿಡಿಸಿರೋ ರಂಗೋಲಿ. ಸಿಂಚುನಾ ಮುರಾರ್ಜಿ ಸ್ಕೂಲಲ್ಲಿ ಇದು ಏನು ಬರ್ತಾ ಇರಲಿಲ್ಲ, ಸದ್ಯ ರಂಗೋಲಿನಾದ್ರೂ ಬರೆಯೋದು ಕಲ್ತಿದ್ದಾಳೆ ದೊಡ್ಡಮ್ಮ. ಇದನ್ನ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗಿದೆ. ಊಟದ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಅಷ್ಟು ಜನ ಸೇರಿದ್ರು ಕೂಡ ಯಾವುದೇ ಗಲಾಟೆ ಇಲ್ಲದ ಹಾಗೆ ಎಲ್ಲರೂ ಕೂಡ ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡಿದ್ವಿ. ಜೊತೆಗೆ ಊಟದ ರುಚಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸೌದೆ ಒಲೆಯಲ್ಲಿ ಮಾಡಿದ್ರಿಂದ ಊಟದ ರುಚಿ ಇನ್ನಷ್ಟು ಹೆಚ್ಚಾಗಿತ್ತು ಅಂತಲೇ ಹೇಳ್ಬೋದು. ಗ್ಯಾಸ್ ಇಲ್ಲದ ಕಾರಣ ಎಲ್ಲ ಕಡೆಯಲ್ಲೂ ಕೂಡ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಈ ಹಬ್ಬ ಎಲ್ಲರಿಗೂ ಕೂಡ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳ್ತೀರಾ, ಎಲ್ಲ ಹೆಣ್ಮಕ್ಳು ಕೂಡ ಮನೆಯಿಂದ ಮದುವೆಯಾಗಿ ಹೋಗಿರುವಂತಹ ಹೆಣ್ಮಕ್ಳು ಸೇರುವಂತಹ ಒಂದು ಹಬ್ಬ ಏನಾದರೂ ಇದೆ ಅಂದರೆ ಇದೆ. ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಡಗರ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಇದಾಗಿರುತ್ತೆ. ಇನ್ನು ಮನೆಯಲ್ಲಿರುವಂತಹ ಅಪ್ಪ ಅಮ್ಮಂದ್ರಿಗೋ ಖುಷಿ ತುಂಬ, ನಮ್ಮ ಮಕ್ಕಳು ಮನೆಗೆ ಬರ್ತಾರೆ ಅಂತ ಹೇಳಿಬಿಟ್ಟು. ನಮ್ಮಮ್ಮನೂ ಕೂಡ ನಾನು ಬರಲ್ಲ ಅಂದಿದ್ದಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಸಡನ್ನಾಗಿ ಒಂಥರ ಸರ್ಪ್ರೈಸ್ ಆಯಿತು ಅಂತ ಅನಿಸುತ್ತೆ. ನಾನು ಹೇಳೇ ಇರಲಿಲ್ಲ ಮನೆಗೆ ಹೋಗೋ ತನಕನೂ ನಾನು ಬರಲ್ಲ ಅಂತಲೇ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಆರ್ವಿಕನ್ಗೆ ಎಕ್ಸಾಮ್ ಇರೋದ್ರಿಂದ ನನಗೆ ಬೆಳಿಗ್ಗೆ ಅವಳಿಗೆ 9 ಗಂಟೆಗೆ ಬಿಟ್ಟು ನಾನು ಮತ್ತೆ ರಿಟರ್ನ್ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಇದರ ಹಿಂದಿನ ವರ್ಷವೂ ಕೂಡ ನಾನು ಹೋಗಿರಲಿಲ್ಲ, ನನಗೆ ಬೇಜಾರಾಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ಹೆಂಗಾದರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಜಾತ್ರೆಗೆ ಹೋಗಿ ನೋಡಿಕೊಂಡು ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಮನಸ್ತಾಪಗಳನ್ನು ಬಿಟ್ಟು ಒಂದಾಗುವಂತಹ ಸಂದರ್ಭ ಏನಾದರೂ ಇದ್ದರೆ ಇದೇ ಜಾತ್ರೆ ಮಹೋತ್ಸವ ಆಗಿರುತ್ತೆ. ಎಲ್ಲರೂ ಕೂಡ ಎಷ್ಟು ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಜಾತ್ರೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಇದರಲ್ಲಿ ನಾನು ಭಾಗವಹಿಸಿದ್ದು ಕೂಡ ನನಗೆ ತುಂಬ ಖುಷಿಯನ್ನು ನೀಡಿದೆ ಅಂತಲೇ ಹೇಳ್ಬೋದು.
ಮಧ್ಯೆ ಮನೆ ಇದ್ರೆ ಎಷ್ಟ್ ಚೆನ್ನಾಗ್ ಅನ್ಸುತ್ತಲ್ವಾ. ಇವಾಗ ಹಿಂಗಾರ ಬರ್ತಾ ಇದೆ, ಎಷ್ಟ್ ಚೆನ್ನಾಗಿದೆ. ಎದ್ದ ತಕ್ಷಣ ಹಿಂಗೆ ಎಂಟ್ರಿ ಈ ತರ ಇದ್ರೆ ನೋಡೋದಕ್ಕೆ ಎಷ್ಟ್ ಚೆನ್ನಾಗ್ ಅನ್ಸುತ್ತಲ್ಲ. ಇಲ್ಲೇ ರೋಡ್, ಶಿವಮೊಗ್ಗಕ್ಕೆ ಹೋಗೋ ರೋಡು. ಇದೇ ತೋಟ, ಇದು ನಮ್ ದೊಡ್ಡಪ್ಪರ ತೋಟ ಕಾಣ್ತಾ ಇದೆ. ಅದು ನಮ್ಮ ಅಮ್ಮನ ತೋಟ. ಅಲ್ಲಿ ಮ್ಯಾಂಗೋ ಟ್ರೀ ಕಾಣ್ತಾ ಇದೆಯಲ್ಲ, ಅದು ಕೂಡ. ಅದ್ರದ್ ಮ್ಯಾಂಗೋ ಅಂತೂ ಉಪ್ಪಿನಕಾಯಿಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗತ್ತೆ. ತರ ವ್ಯೂ ಯಾರಿಗ್ ಸಿಗುತ್ತೆ ಹೇಳ್ರಿ. ಸಿಟಿಲಿ ಎಷ್ಟು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಸಿಗಲ್ಲ. ಇವಾಗ ನನ್ನ ಈ ದಿನ ಹೇಗಿತ್ತು. ಹಾಗಾದ್ರೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. Thank you for watching.